ಕೇಳ್ತಾ ಇದ್ದೀನಿ. ಭಕ್ತಿ ಮುಕ್ತಿಯ ಪುಣ್ಯ ಕ್ಷೇತ್ರ ಪಾವನ ಕ್ಷೇತ್ರವಾಗಿರತಕ್ಕಂಥ ಜಗದ್ಗುರು ಮಹಾಲಿಂಗೇಶ್ವರರ ಕರ್ತಗತಿಗೆ ತ್ರೀಕರಣ ಪೂರ್ವಕವಾಗಿ ವಂದಿಸುತ್ತ ಈ ದೇಶಕ್ಕೆ 800 ಜನ ಸೈನಿಕರನ್ನ ಕಟ್ಟಿಕೊಂಡು ಗುಂಪು ಕಟ್ಟಿಕೊಂಡು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಬಿಚ್ಚುಗತ್ತಿ ಚನ್ನಬಸವ, ಹಲವಾರು ಜಾತಿ ಮತ ಪಂಥ ಸಣ್ಣವ ದೊಡ್ಡವ ಅನ್ನಲಾರದ ಪ್ರತಿಯೊಂದು ಸಮುದಾಯದ ಹೋರಾಟಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನವನ್ನು ಕೊಟ್ಟಿರ್ತಕ್ಕಂಥ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಕಿತ್ತೂರು ನಾಡಿಗೋಸ್ಕರ ಹೋರಾಡಿರ್ತಕ್ಕಂಥ ಧೀಮಂತ ಹುತಾತ್ಮ ನಾಯಕರಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನ ಆಪ್ತ ಸ್ನೇಹಿತನಾಗಿರ್ತಕ್ಕಂಥ ಬಿಚ್ಚುಗತ್ತಿ ಚನ್ನಬಸವ, ಹಲವಾರು ನಾಯಕರು ಇವತ್ತು ಈ ದೇಶಕ್ಕೆ ಸ್ವತಂತ್ರಕ್ಕಾಗಿ ಬರೀ ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿರತಕ್ಕಂಥ ಸೇನಾನಿಯಾಗಿರತಕ್ಕಂಥ ಶಬ್ದವೇದಿ ಶೂರ ಧೀರನಾಗಿರ್ತಕ್ಕಂಥ ಎಲ್ಲನ್ನ ಸರಕಲ್ಲವನ್ನ ಮಹಾಲಿಂಗಪುರದ ಪುರಸಭೆಯ ಮುಖ್ಯ ಅಧಿಕಾರಿಗಳು ತೆರವುಗೊಳಿಸಿರ್ತಕ್ಕಂಥ. ಯಾಕಪ್ಪ ಅಂತಂದ್ರ ಇವತ್ತು ಹುಟ್ಟಿ ನಾಳೆ ಸತ್ತಿರ್ತಕ್ಕಂಥ ನಾಯಕನ ಸರ್ಕಲ್ ಅಲ್ಲ, ಈ ದೇಶಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ದೇಶದ ನಾಯಕನಾಗಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತುಪುತ್ರರಾಗಿರ್ತಕ್ಕಂಥ ಬೆಳವಡಿಯ ಶಬ್ದವೇದಿ ಎಲ್ಲನ್ನ ಸರ್ಕಲ್ ಅನ್ನು ಮಾಡಿದ್ರೆ ಈ ಮುನ್ಸಿಪಾಲಿಟಿಯ ಕಾರ್ಯದರ್ಶಿಗಳು, ಮುನ್ಸಿಪಾಲಿಟಿಯ ಮುಖ್ಯ ಅಧಿಕಾರಿಗಳು ತೆರವುಗೊಳಿಸಿರ್ತಕ್ಕಂಥ. ಯಾರು ತೆರವುಗೊಳಿಸಿದ್ರು, ಯಾವ ಕಾರಣಕ್ಕೆ ತೆರವುಗೊಳಿಸಿದ್ರು ಆ ಆದೇಶವನ್ನು ಕೊಡಬೇಕು. ದೇಶಕ್ಕಾಗಿ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಬದ್ಧವಾಗಿ ಪುಣಾದಲ್ಲಿ ಕೊರೆಗಾಂವ್ ಅಂತಕ್ಕಂಥ ಹುತಾತ್ಮರ ಜನವರಿ 1ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಂತವಾಗಿ ಇರುವವರೆಗೂ ಪುಣಾದ ಕೊರೆಗಾಂವಕ್ಕೆ ಹೋಗಿ ಆ ವೀರ ಸ್ತಂಭಕ್ಕೆ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಇವತ್ತು ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ವಿರೋಧವನ್ನು ಮಾಡಿ ಮುಖ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಲಮಾಣಿ ಸರ್ ಅವರು ಬೆಳವಡಿ ಒಟ್ಟಾರೆಲ್ಲನ ಸರ್ಕಲ್ಲವನ್ನು ತೆರವುಗೊಳಿಸಿದ್ದಾರೆ. ಇವತ್ತು ಬಂಧುಗಳೇ, ಈ ದೇಶಕ್ಕಾಗಿ ಈ ನಾಡಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ಧೀಮಂತ ನಾಯಕರ ಸರ್ಕಲ್ಲವನ್ನು ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಮುಖ್ಯ ಅಧಿಕಾರಿ ಹೇಳಿರ್ತಕ್ಕಂಥ. ಪ್ರತಿಯೊಂದು ಹಾಲೆ ರೋಡದಲ್ಲಿ ನೋಡ್ರಿ, ಪ್ರತಿಯೊಂದು ಹೆದ್ದಾರಿಯಲ್ಲಿ ಇವತ್ತು ಒಬ್ಬ ರಾಜಕಾರಣಿದಾಗಲಿ ಒಬ್ಬ ಲೀಡರ್ದಾಗಿ ಸರ್ಕಲ್ ಮಾಡ್ತೀರಿ. ಆದ್ರ ಈ ಮಹಾಲಿಂಗಪುರದ ಮುನ್ಸಿಪಾಲಿಟಿಯಲ್ಲಿ ದಾಖಲೆ ಇರ್ತಕ್ಕಂಥ ಪ್ರತಿಯೊಂದು ದಾಖಲೆಗಳನ್ನು ತಂದು ಕೊಡಬೇಕು ಸರ್ಕಲ್, ಇಲ್ಲಾಂದ್ರೆ ಎಲ್ಲವನ್ನ ತೆರವುಗೊಳಿಸ್ಬೇಕು. ಯಾಕಂದ್ರೆ ಬೆಳವಡಿ ಒಟ್ಟಾರೆ ಎಲ್ಲನ ಸರ್ಕಲ್ಲವನ್ನೇ ಯಾಕೆ ನೀವು ತೆರವುಗೊಳಿಸಿದ್ರಿ? ಯಾವ ಕಾರಣಕ್ಕೆ? ನಿಮಗೆ ಆದೇಶ ಮಾಡಿರ್ತಕ್ಕಂಥ ಅಧಿಕಾರಿ ಯಾರು? ಅದನ್ನ ನಮಗೆ ಹೇಳಬೇಕಾಗ್ತದ ಬಂಧುಗಳೇ. ಒಟ್ಟಿನೊಳಗೆ ನಾವು ಜಾತಿ ಮತ ಪಂಥ ಸಣ್ಣವ ದೊಡ್ಡವನಲಾರ್ದ ಪ್ರತಿಯೊಂದು ಸಂಘಟನೆಯವರು, ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ, ದೇಶ ಕಾಯುವಂತ ಸೈನಿಕರು, ಅದು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದವರು, ಎಲ್ಲಾ ಸಂಘಟನೆಯವರು ಬಂದು ಇಲ್ಲಿ ಹೋರಾಟಕ್ಕೆ ಪಾಲ್ಗೊಂಡಾರಂದ್ರ ಈ ದೇಶ ಕಾಯುವಂತ ಸೈನಿಕರು ಎಂತವ್ರಿದ್ರು ಅಂತಕ್ಕಂಥ ಮಾತು ಬಂಧುಗಳೇ. ಅದಕ್ಕಾಗಿ ದಯವಿಟ್ಟು ಮುಖ್ಯ ಕಾರ್ಯಾಧಿಕಾರಿಗಳಿಗೆ, ಮುಖ್ಯ ಅಧಿಕಾರಿಗಳಿಗೆ ಹೇಳ್ತಾ ಇದೀವಿ, ನಾವು ಬೆಳವಡಿಯ ಒಟ್ಟಾರೆ ಎಲ್ಲ ಸರ್ಕಲ್ಗೆ ಹೋಗೋದ್ರೊಳಗೆ ನಿಮ್ಮ ತಾಲೂಕು ದಂಡಾಧಿಕಾರಿಗಳು ಬರಬೇಕು, ವಿಭಾಗಾಧಿಕಾರಿಗಳು ಬರಬೇಕು, CPI ಅವರು ಬರಬೇಕು. ಮೊನ್ನೆ ನಮ್ಮ ಅರ್ಜುನ ಬಂಡಿವಟ್ರ ಅವರನ್ನು ಬಂಧನೆ ಮಾಡಿ ಬಿಡುಗಡೆ ಮಾಡಿರ್ತೀರಿ. ಅದು ಯಾವ ಕಾರಣಕ್ಕೆ ನಿಮ್ಮ ಮುಖ್ಯ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟರು? ಒಂದು, ಒಬ್ಬ ಹೋರಾಟಗಾರ ಕಾಲಲ್ಲಿ ಶಕ್ತಿ ಇರ್ಲಕ್ಕಂತ ಅಂಗವಿಕಲ ಒಬ್ಬ ಹೋರಾಟ ಮಾಡ್ತಾ ಇದ್ದಾನೆ, ಕಾಲುಗಳು ಇತ್ತವ್ರು ಹೋರಾಟ ಮಾಡ್ತಾ ಇಲ್ಲ, ಅಂಗವಿಕಲ ಹೋರಾಟ ಮಾಡ್ತಾನೆ, ನಿತ್ಯ ನಿರಂತರವಾಗಿ 10 ದಿನಗಳ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಅರ್ಜುನ ಬಂಡಿವಟ್ಟರ್ ಅವರಿಗೆ, ಅರ್ಜುನ ಬಂಡಿವಟ್ಟರಿಗೆ ಎಲ್ಲಾರು ಜೋರಾದ ಚಪ್ಪಾಳೆ ಬೈದ್ರಿ. ಅಂತ ಹೋರಾಟಗಾರನ ಮೂಲೆ ಗುಂಪು ಮಾಡಲಿಕ್ಕೆ ಪಕ್ಷದವರು, ಗುಲಾಮರು, ಲೀಡರ್ಗಳು ಬಂದು ಇದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇದೀವಿ. ಯಾವ ಲೀಡರ್ದು, ಯಾವ MLA, ಯಾವ ವಿರೋಧ ಪಕ್ಷದವ್ರದ್ದು ಯಾರ್ದು ನಮಗೆ ಬಿಡೇ ಇಲ್ಲ. ನಾವು ದೇಶಕ್ಕಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಬೆಳವಡಿ ಒಟ್ಟಾರೆ ಎಲ್ಲ ನನಗೋಸ್ಕರ ಅಷ್ಟೇ ಹೋರಾಟ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಏನು ಸಿಗಬೇಕಂದ್ರೆ
ಬೆಳವಡಿ ಒಟ್ಟಾರೆ ಎಲ್ಲ ನನ್ನ ಸರ್ಕಲ್ ಎಲ್ಲಿ ನಾವು ಪೂಜೆ ಮಾಡಿರ್ತೀವೋ ಅಲ್ಲೇ ಆಗಬೇಕು. ಮುಖ್ಯ ಅಧಿಕಾರಿಗಳು ಬರಬೇಕು, ನಮಗೆ ಪರ್ಮಿಷನ್ ಕೊಡಬೇಕು. ಇಲ್ಲಾಂದ್ರೆ ಮುನ್ಸಿಪೇಟೆಯನ್ನ ನಾವು ಮುತ್ತಿಗೆ ಹಾಕುವಂತ ಕಾಲಮಾನ ಬರ್ತದೆ. ಈ ರಾಜ್ಯದ 31 ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕುಗಳಿಗೆ ಕರೆ ಕೊಟ್ಟರೆ ಇಡೀ ಕರ್ನಾಟಕವನ್ನು ಬಂದ್ ಮಾಡ್ತೀವಿ. ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಇರ್ತಕ್ಕಂಥ ಸಿದ್ದವನ್ನ